ಫಸ್ಟ್ ತಳಕ್ಕೆ ಒಂದೊಂದ್ ಲೇಯರ್. ಸೊ ಇವಕ್ಕೆ ಇವಾಗ ಎಲ್ಲಾನು ಹಾಕಿ ರೆಡಿ ಮಾಡಿದ್ದಾಗೈತೆ. ಇದು ಬಾಯ್ ಬೇಬಿ. ನಮಸ್ತೆ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಐಶು ವ್ಲಾಗ್ಸ್. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಗೃಹ ಪ್ರವೇಶ ಫಂಕ್ಷನ್ ಎಲ್ಲ ಕೂಡ ಮುಗೀತು, ಶಿಫ್ಟಿಂಗ್ ಕೂಡ ಆಯಿತು. ಸೊ ಇವತ್ತು ನಾನು ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನಾನು ವೆನ್ಸ್ಡೇಯಿಂದ ವೆನ್ಸ್ಡೇನೂ ಹಾಲಿಡೇ ತಗೊಂಡಿದ್ದೆ, ಥರ್ಸ್ಡೇಯಿಂದ ಕಾಲೇಜ್ಗೆ ಹೋಗ್ತಾ ಇದ್ದೆ. ಇವತ್ತು ಸ್ಯಾಟರ್ಡೆ ಆಫ್ಟರ್ನೂನ್ ಬಂದು ಐ ಥಾಟ್ ಆಫ್ ಡೂಯಿಂಗ್ ವ್ಲಾಗ್. ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಗ್ರೀನರಿ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಒಂದ್ 2 ದಿನ ತಗೊಂಡ್ವಿ. ಸೊ ಇವಾಗ ಆಲ್ ಫೈನ್, ಒಂಥರ ಚೆನ್ನಾಗಿದೆ ಫೀಲ್. ಹಾಗೇನೆ ಇಷ್ಟು ಪ್ಲಾಂಟ್ಸ್ ಹಾಗೆ ಪಾಟ್ಸ್ ಇಲ್ಲಿಂದ ಇಷ್ಟುನು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾಳೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ಕೋಕೋ ಪಿಟ್ನು ಸಹ ಇಸ್ಕೊಂಡು ಬಂದಿದ್ದೀನಿ. ಇವಾಗ ಮಣ್ಣೊಳಗಡೆ ಮಿಕ್ಸ್ ಮಾಡಿ ಎಲ್ಲಾನು ಆರ್ಗನೈಸ್ ಮಾಡಬೇಕು. ಇಷ್ಟು ಪಾಟ್ಸ್ನ ಇವಾಗ ಅರೇಂಜ್ ಮಾಡಿ ಎಲ್ಲೆಲ್ಲಿ ಇಡ್ತೀನಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ನೆಡಕ್ಕೆ ಅಂತ ಹೇಳ್ಬಿಟ್ಟು ಜಲ್ಲಿ ತುಂಬ್ಕೊಂಡ್ ಬರೋಣ, ಮಣ್ಣು ಗೊಬ್ಬರ ಎಲ್ಲಾನು ಅಂತ ಹೋಗ್ತಾ ಇದೀನಿ. ಬನ್ನಿ ತೋರಿಸ್ತೀನಿ. ಇವಾಗ ನಂಗೆ ಜಲ್ಲಿ ತುಂಬಕ್ಕೆ ಅಂತ ಲಿಕ್ಕಿ ಹೆಲ್ಪ್ ಮಾಡಕ್ ಬಂದವನೆ. ಲಿಕ್ಕಿ ಜಲ್ಲಿ ತುಂಬವ. ಎಷ್ಟೊತ್ತಿಗೆ ಬಂದೆ ಸ್ಕೂಲಿಂದ? ನೋಡಿಲ್ಲಿ ಹಾಯ್ ಮಾಡು ವ್ಲಾಗ್ಗೆ. ಸ್ಕೂಲ್ ಚೆನ್ನಾಗಿತ್ತಾ? ಇದು ಏಂತಕ್ ಜಲ್ಲಿ ತುಂಬ್ತಾ ಇರೋದು ಗೊತ್ತಾ? ಏಂತಕ್ ತುಂಬ್ತಾ ಇದೀವಿ ಹೇಳು? ಪಾಟಿಗೆ ಹಾಕಕ್ಕೆ. ಇಲ್ಲ ಆಯ್ತು, ಮಡ್ಗುಲಿಕ್ಕಿಲಿ. ಸೊ ಇದು ಮಣ್ಣು, ಇದು ಹಾಗೆ ಹಸುವಿನ ಗೊಬ್ಬರ, ಇದು ಕೋಕೋ ಫಿಟ್ಟು, ಇಲ್ಲಿ ಜಲ್ಲಿ ಐತೆ. ಇವಾಗ ಇವೆರಡು ಮೂರನ್ನು ಮಿಕ್ಸ್ ಮಾಡಿ ಹಾಕೋದು. ಇವಾಗ ಇಷ್ಟು ಪಾಟ್ಗೂ ಫಸ್ಟ್ ಜಲ್ಲಿ ಹಾಕ್ತೀನಿ ತಡಿ. ಫಸ್ಟ್ ತಳಕ್ಕೆ ಒಂದೊಂದ್ ಲೇಯರ್ ಜಲ್ಲಿ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿರೋದನ್ನ ಹಾಕೋದು. ಸಾಕು ಬಿಡು. ಸೊ ಇವಕ್ಕೆ ಇವಾಗ ಎಲ್ಲಾನು ಹಾಕಿ ರೆಡಿ ಮಾಡಿದ್ದಾಗೈತೆ. ಸ್ವಲ್ಪ ಕೋಕೋ ಪಿಟ್ ಇದೆಯಲ್ಲ, ಇದನ್ನ ಹಿಂಗೆ ಸುತ್ತ ಉದುರಿಸ್ಬಿಟ್ರೆ ಆಮೇಲೆ ನೀರು ಹಾಕ್ಬಿಟ್ಟು ಎಲ್ಲೆಲ್ಲಿ ಇಡ್ತೀನಿ ಅಂತ ಹೇಳಿ ತೋರಿಸ್ತೀನಿ, ನೋಡ್ತಾ ಇರಿ. ಇವಾಗ ಇಲ್ಲಿಗೆ ಒಂದಿಟ್ಟಿದ್ದೀನಿ, ಇಲ್ಲಿಗೆ ಒಂದಿಟ್ಟಿದ್ದೀನಿ, ಹಾಗೇನೆ ಹ್ಯಾರೋವೆರ ಇಲ್ಲಿಗೆ ಇಟ್ಟಿದ್ದೀನಿ.
ನೆಕ್ಸ್ಟು ಇವೆರಡನ್ನ ಇಲ್ಲಿಗೆ ಬಂದು ಆ ಕಡೆ ಒಂದು ಇಟ್ಟಿದ್ದೀನಿ. ಇದಕ್ಕೆ ಸದ್ಯಕ್ಕೆ ಇವಾಗ ಎಲ್ಲಿಟ್ಟಿದ್ದೀನಿ, ಬೇರೆ ಪಾಟ್ ತಂದುಬಿಟ್ಟು ಹಾಕ್ತೀನಿ. ನೆಕ್ಸ್ಟ್ ಇದು ತೋರಿಸ್ತೀನಿ ರೀ. ನೋಡಿ ಇಲ್ಲಿ ಒಂದು ಇಟ್ಟಿದ್ದೀನಿ ಈ ಥರ. ಸೊ ಇವಾಗ ಇಟ್ಟಿದ್ದಾಯಿತು. ಎಲ್ಲದಕ್ಕೂ ಸ್ವಲ್ಪ ನೀರು ಹಾಕ್ಬಿಡೋಣ. ಸೊ ಗೈಸ್, ಇವಾಗ ಗಿಡ ನೆಟ್ಟಿದ್ದೆಲ್ಲ ಆಯಿತು. ಒಂಥರ ಚೆನ್ನಾಗಿತ್ತು. ಅಂದರೆ ನಾವು ಮುಂಚೆಲ್ಲ ಈ ಥರ ಎಲ್ಲ ಮಾಡಿ ಯಾವತ್ತು ಗಿಡ ನೆಟ್ಟೇ ಇರಲಿಲ್ಲ. ಸೊ ಖುಷಿ ಆಯಿತು. ಚೆನ್ನಾಗಿ ಹತ್ಕೊಂಡ್ರೆ ಸಾಕು. ಸೊ ಐಶಾ ಏನಾದರೂ ವ್ಲಾಗ್ನ ನೋಡ್ತಾ ಇದ್ರೆ ಥ್ಯಾಂಕ್ ಯು. ಹಾಗೆಯೇ ಇವಾಗ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ರೈಸ್ ತಿಂದು 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 ಬೇಜಾರಾಗ್ಬಿಟ್ಟೈತೆ. ಸೊ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನಮ್ಮನೆಗೆ ಒಬ್ಬರು ಹೊಸ ನ್ಯೂ ಮೆಂಬರ್ ಆ್ಯಡ್ ಆಗಿದ್ದಾರೆ. ಅವ್ರು ಯಾರು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಇವಾಗ ತಾನೇ ಆಗಮನ ಆಗಿದೆ. ನೋಡಿ ಎಷ್ಟು ಕ್ಯೂಟ್ ಆಗೈತೆ ಅಂತ. ಇದು ಬಾಯ್ ಬೇಬಿ. ನಮ್ಮ ಹಸು ಇವಾಗ ತಾನೇ ಕರು ಆಗ್ತು. ಸೊ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಹಾಯ್. ಅಯ್ಯೋ ತಟ್ಟಾಡ್ತೈತೆ ಗೈಸ್. ಸೊ ಇವರೇ ನಮ್ಮನೆ ನ್ಯೂ ಮೆಂಬರ್. ನಾನು ಇವಾಗ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಇವಾಗ ರೊಟ್ಟಿ ಮಾಡೋ ಮೂಡ್ ಹೋಯ್ತು. ಸೊ ಸಾಂಬಾರಿದೆ. ಆ್ಯಕ್ಚುಲಿ ಬೆಳಗ್ಗೆ ಸಾಂಬಾರು ಮಾಡಿದ್ದೆ, ತರಕಾರಿ ಸಾಂಬಾರು ಅದಿದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಇಟ್ಟಿದ್ದೀನಿ. ಇದ್ರ ಜೊತೆ ಇವಾಗ ಸ್ವಲ್ಪ ಈರುಳ್ಳಿ, ಬೋಂಡ, ಬಜ್ಜಿ ಏನಾದರೂ ಅಂದ್ಕೋಬೋದು, ಅದನ್ನು ಮಾಡ್ತೀನಿ. ನಾಳೆ ಸಂಜೆ ರೊಟ್ಟಿ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಊಟ ಮಾಡಿ ತಿಂದು ಮಲ್ಕೊಳ್ಳೋದಷ್ಟೇ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.